ಸಿಎಂ ಸಿದ್ದರಾಮಯ್ಯನವರು ಸದ್ಯ ದೆಹಲಿ ಪ್ರವಾಸದಲ್ಲಿದ್ದಾರೆ. ಈ ದೆಹಲಿ ಪ್ರವಾಸ ಬೇರೆ ಬೇರೆ ಕಾರಣಗಳಿಗಾಗಿ ಬಹಳ ಕುತೂಹಲ ಹುಟ್ಟಿಸ್ತಾ ಇದೆ. ಮುಖ್ಯಮಂತ್ರಿಗಳ ಚಟುವಟಿಕೆಗಳಲ್ಲಿ ಏನೇನು ಅನ್ನುವಂಥದ್ದು ಗಮನ ಕೊಡೋಕ್ಕೂ ಕೂಡ ಕಾರಣ ಆಗಿದೆ. ನಂಬರ್ 1, ಮುಖ್ಯಮಂತ್ರಿಗಳ ಪ್ರಮುಖ ಉದ್ದೇಶ ಇದ್ದಂಥದ್ದು ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂಥದ್ದು. ಹೌದು, ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋ ಉದ್ದೇಶ ಅಂತ ಅಂದ್ರೆ ರಾಜ್ಯಪಾಲರಿಂದ ಕಳಿಸ್ಕೊಳ್ಳಲಾಗಿರುವಂಥ 7 ಮಸೂದೆಗಳಿಗೆ ಅಂಗೀಕಾರ ಕೊಡಿ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳ ಬಾಳಿ ಮಾಡಿಕೊಂಡಿರುವಂಥ ರಿಕ್ವೆಸ್ಟ್ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾದ್ರೆ ಆ 7 ಮಸೂದೆಗಳು ಯಾವ್ದ್ಯಾವುದು? ಇದು ನಂಬರ್ 1. ನಂಬರ್ 2, ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗಿನ ಸಚಿವರುಗಳ ಜೊತೆಗೂ ಕೂಡ ಅವರು ಇವತ್ತು ಮಾತುಕತೆ ನಡೆಸಿದ್ದಾರೆ. ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಅವರ ಜೊತೆಗೆ ಸುಮಾರು 90,000 ಕೋಟಿಯಷ್ಟು ಪೆಂಡಿಂಗ್ ನಮಗೆ ಬರೋದಿದೆ ಕೇಂದ್ರದ ಕಡೆಯಿಂದ, ಆ ಹಣವನ್ನ ಬೇಗ ಬಿಡುಗಡೆ ಮಾಡಿ ಅನ್ನುವಂಥ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೇನೆ ಮತ್ತೊಂದು ಪ್ರಮುಖ ಸಂಗತಿ ಅಂತ ಅಂದ್ರೆ ಹೈಕಮಾಂಡ್ ನಾಯಕರುಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿರುವಂತದ್ದು ಉದ್ದೇಶ ಏನೇನು, ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿರುವಂತ 3 ಸಚಿವರುಗಳು ಯಾರ್ಯಾರು, ಅಲ್ಲಿ ಏನೇನು ಚಟುವಟಿಕೆಗಳಾಗ್ತಾ ಇದೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ 11:20ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದ್ರು. ಸುದೀರ್ಘ 20 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ರಾಜ್ಯಪಾಲರಿಂದ ಬಂದಿರೋ 7 ಮಸೂದೆಗಳಿಗೆ ಅನುಮೋದನೆ ನೀಡಿ ಅಂತ ಮನವಿ ಮಾಡಿಕೊಂಡ್ರು. ಸುರ್ಜೇವಾಲಾ ಭೇಟಿ ಮಾಡಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ಹಾಗೂ ಸಚಿವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ಪ್ರಸ್ತುತ ವಿದ್ಯಮಾನಗಳು, ಬಿಆರ್ ಪಾಟೀಲ್, ರಾಜು ಕಾಗೆಯ ಹೇಳಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ಜೊತೆಗೆ ಸುಮಾರು 10 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಕೊನೆಯದಾಗಿ ಸಿಎಂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾದ್ರು. ಈ ವೇಳೆ 16ನೇ ಹಣಕಾಸಿನಲ್ಲಿ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಲಾಗಿದೆ. ಅಲ್ಲದೆ ಒಟ್ಟು 91,000 ಕೋಟಿ ರಾಜ್ಯಕ್ಕೆ ಬರಬೇಕಿದ್ದು ಇನ್ನುಳಿದ ತಿಂಗಳುಗಳಲ್ಲಿ ಹಣ ಬಿಡುಗಡೆ ಮಾಡುವಂತೆ ಕೇಳಿಕೊಂಡಿದ್ದಾರೆ. ಸುಮಾರು 80,000 ಕೋಟಿಯಷ್ಟು ನಮಗೆ ಕಡಿಮೆ 5 ವರ್ಷ. 80,000 ಕೋಟಿ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ವೆರಿ ಬಿಗ್ ಅಮೌಂಟ್. ಅದಕ್ಕೆ ನಮ್ಗೆ ಆ ಥರ ಆಗಬಾರ್ದು, ಅದನ್ನು ಅನ್ಯಾಯ ಆಗಬಾರ್ದಾಗಿ ನೋಡ್ಕೊಳ್ಳಿ. ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಫಿಸಿಟ್ನಲ್ಲಿ ಇರ್ತವೆ ಅವಕ್ಕೆ ಗ್ರ್ಯಾಂಟ್ಸ್ ಕೊಡೋದು, ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೆ ಹೋದರೆ, ಫಿಸಿಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಮತ್ತೆ ನೀವು ಗ್ರ್ಯಾಂಟ್ಸ್ ಕೊಡೋದು ಸರಿ ಇಲ್ಲ, ಸರಿಯಾದ ಕ್ರಮ. ಇದಿಷ್ಟೇ ಅಲ್ಲ, ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಲಿದ್ದಾರೆ. ಖರ್ಗೆ ಜೊತೆಗೆ ಸಿಎಂ ಹಲವು ವಿಚಾರಗಳನ್ನ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಮಹೇಶ್, TV9 ನವದೆಹಲಿ.